ಗುರು ಸರ್ವಂ ಶ್ರೀಕೃಷ್ಣಾರ್ಪಣ ವಸ್ತು. ಬನ್ನಿ, ಇವತ್ತು ಬಳ್ಳಾರಿ ನಗರಕ್ಕೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಸ್ವಾಮಿ ನಿರ್ಭಯಾನಂದ ಸ್ವಾಮೀಜಿಯವರಿದ್ದಾರೆ. ಬನ್ನಿ, ಅತ್ಯಂತ ಭಕ್ತಿಯಿಂದ ಇಂತಿಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ನನ್ನ ಜೀವನವೇ ಸಾಕೋಗೋದಿಲ್ಲ ಅಂತಹ ವ್ಯಕ್ತಿಯನ್ನು ಇವತ್ತು ನಾನು ಮಾತನಾಡಿಸ್ತಾ ಇದ್ದೀನಿ. ಸ್ವಾಮೀಜಿ, ಅತ್ಯಂತ ಭಕ್ತಿಯಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತೊಂದು ದಿನ ಒಂದು ಭವ್ಯವಾಗಿರ್ತಕ್ಕಂಥ ಭಾರತವನ್ನು ಕಟ್ಟಬೇಕು. ಭಾರತ ವಿಶ್ವಗುರು, ಜಗದ್ಗುರು. 5,000 ವರ್ಷಗಳ ಹಿಂದೆ ಇಡೀ ಪ್ರಪಂಚ ಅಕ್ಷರ ಜ್ಞಾನವೇ ಗೊತ್ತಿಲ್ಲದ ಸಮಯದಲ್ಲಿ ಭಾರತಕ್ಕೆ ವೇದಗಳನ್ನು ಕೊಟ್ಟಿರ್ತಕ್ಕಂಥ ನಾಡು. ಈ ಸಂದರ್ಭದಲ್ಲಿ ಯುವಕರ ಪಾತ್ರ ಏನು ಅನ್ನೋದ್ರ ಬಗ್ಗೆ ನನ್ನ ಪ್ರೇಕ್ಷಕರಿಗೆ. ಯುವಕರ ಪಾತ್ರ ತಾವೇ ಮಹೋನ್ನತವಾದ ವ್ಯಕ್ತಿತ್ವವನ್ನು ಕಟ್ಕೋಬೇಕು ನಮಗೆ, ಮತ್ತು ಆ ಮಹೋನ್ನತವಾದ ವ್ಯಕ್ತಿತ್ವದ ಕೊಡುಗೆ ಬರಬೇಕು ಮಹಾನ್ ದೇಶವನ್ನು ಕಟ್ಟುವುದಕ್ಕೆ ಕೂಡ. ದೊಡ್ಡ ರೀತಿ ವ್ಯಕ್ತಿತ್ವ ಕಟ್ಟಿಕೊಂಡು ಅವನೊಬ್ಬ ಸ್ವಾರ್ಥಿ ಆದರೆ ಮೂರ್ಖಾಸನ ಪ್ರಯೋಜನ ಇಲ್ಲ. ಇವತ್ತು ಭಾರತಕ್ಕೆ ಬೇಕಾಗಿರ್ತಕ್ಕಂತಹದ್ದು ಶಕ್ತಿ, ತ್ಯಾಗ ಮತ್ತು ಸೇವೆ. ಪ್ರತಿಯೊಬ್ಬನೂ ಶಕ್ತಿವಂತನಾಗಬೇಕು, ಅವನಲ್ಲಿ ತ್ಯಾಗ ಬುದ್ಧಿ ಜಾಗೃತವಾಗಬೇಕು. ಕೈಲಾದಷ್ಟು ಸಾಧ್ಯವಾದಷ್ಟು ಯಾರಿಗಾದರೂ ಒಬ್ಬರಿಗೆ, ಸಮಾಜದ ಒಂದು ವರ್ಗಕ್ಕೆ ಒಂದು ಚೂರು ಸೇವೆ ಸಲ್ಲಿಸಬೇಕು. ಈ ಸಂಸ್ಕಾರ ಅನ್ನಿ, ಈ ಮಹಾನ್ ಸದ್ಗುಣಗಳು ಅನ್ನಿ, ಈ ಮಹಾನ್ ಸಾಮರ್ಥ್ಯಗಳು ಅನ್ನಿ ಪ್ರತಿ ಯುವಕನಲ್ಲೂ ಕೂಡ ಬರಬೇಕು. ಹಾಗೆ ಬರಬೇಕು ಅಂದರೆ ಸುಮ್ಮನೆ ಬರಲ್ಲ. ದೊಡ್ಡ ರೀತಿಯಲ್ಲಿ ಒಂದು ಸ್ಫೂರ್ತಿ ಸಿಗಬೇಕು, ಇನ್ಸ್ಪೈರ್ ಆಗಬೇಕು, ಸ್ಫೂರ್ತಿಗೊಳಗಾಗಬೇಕು. ಮತ್ತು ಆ ಸ್ಫೂರ್ತಿಯ ಮಹಾನ್ ಸೆಲೆ ಇನ್ನೆಲ್ಲೂ ಸಿಗೋದಿಲ್ಲ. ಅಂಥ ಸೆಲೆ, ಮಹಾನ್ ಸೆಲೆ ಸ್ವಾಮಿ ವಿವೇಕಾನಂದ. ಆದ್ದರಿಂದ ಪ್ರತಿ ಯುವಕ ಮತ್ತು ಯುವತಿ ಸ್ವಾಮಿ ವಿವೇಕಾನಂದರನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಬೇಕು. ಯಾವ ಮಟ್ಟಕ್ಕೆ ಅಂದರೆ ನಿದ್ದೆ ಕೆಡಬೇಕು. ಸ್ವಾಮೀಜಿ ಇಷ್ಟೆಲ್ಲ ಹೇಳಿದಾರಲ್ಲ, ನಾನು ಏನಾಗಬೇಕು, ಹಾಗಾದರೆ ನಾನು ಏನು ಮಾಡಬೇಕು, ನಾನು ಏನೋ ಒಂದು ಆಗಬೇಕು, ಮಹತ್ತರವಾದ ಏನೋ ಒಂದು ಸಾಧಿಸಬೇಕು, ಮಹತ್ತರವಾದ ಏನೋ ಒಂದು ಕೊಡುಗೆ ನನ್ನ ದೇಶಕ್ಕೆ ಕೊಡಬೇಕು ಅನ್ನುವ ಒಂದು ರೀತಿ ಹುಚ್ಚು ಹಿಡಿದಿದೆ ಅನ್ನುವಷ್ಟರ ಮಟ್ಟಿಗೆ ಪ್ರತಿಯೊಬ್ಬರಲ್ಲೂ ಕೂಡ ಆ ಮಾನಸಿಕ ಒಂದು ಪರಿವರ್ತನೆ ಉಂಟಾಗಬೇಕು. ಸ್ವಾಮೀಜಿ, ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಕೆನ್ ಯು ಗಿವ್ ಮಿ ಅಟ್ಲೀಸ್ಟ್ 100 iron youngsters of this country so that I will build up a beautiful and strong nation ಅಂತ ಹೇಳ್ತಾರೆ. ಇದನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಯುವ ಸಮುದಾಯಕ್ಕೆ ಏನು ಹೇಳ್ತೀರಿ ಸ್ವಾಮಿ? ಯುವಕರೇ ಬೇಕಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಚಿಂತನೆಯ ಪ್ರಕಾರ, ಅವರ ಕಲ್ಪನೆಯ ಯುವಕ ಅವನು ಎಂಥವನು ಅಂತಂದರೆ, ಶರೀರ ಅವನು ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಮಂಡಲ, ವಿದ್ಯುತ್ ಶಕ್ತಿ ಅಂತ ಇಚ್ಛಾಶಕ್ತಿ, ಅಂಜಿಕೆ ಅನ್ನೋದೇ ಗೊತ್ತಿಲ್ಲ ಅವನಿಗೆ, ಅಳುಕುವುದು ಅನ್ನೋದೇ ಗೊತ್ತಿಲ್ಲ, ಯಾವ ಸವಾಲನ್ನು ಸುಲಭವಾಗಿ ಸ್ವೀಕರಿಸಬಲ್ಲ, ಸೋಲು ಒಪ್ಪಿಕೊಳ್ಳುವುದು ಅವನ ಜಾಯಮಾನದಲ್ಲೇ ಇಲ್ಲ. ಪರ್ವತೋಪಮವಾಗಿರ್ತಕ್ಕಂಥ ಅಡ್ಡಿಗಳು, ಆತಂಕಗಳು ಬಂದರೂ ಕೂಡ ಸ್ವಲ್ಪವೂ ಧೃತಿಗೆಡುವುದಿಲ್ಲ. ಸಮುದ್ರದ ತಳಕ್ಕೆ ಹೋಗಿ ಅಲ್ಲಿ ಮೃತ್ಯುವಿನ ಜೊತೆ ಸೆಣಸಾಡಬೇಕಾದ ಸಂದರ್ಭ ಬಂದರೂ ಅಲ್ಲಿ ಹೋಗಿ ಸೆಣಸಾಡಿ ಅವನನ್ನು ಮಣಿಸಿ ತಾನು ಸಾಧಿಸಬೇಕಾದ ಕಾರ್ಯವನ್ನು ಸಾಧಿಸಿಯೇ ತೀರುವವನು. ಇವನನ್ನು ಸ್ವಾಮೀಜಿ ಕರೀತಾರೆ, ನೀನು ಯುವಕ, ನೀನೊಬ್ಬ ಹಿಂದೂ, ನೀನೊಬ್ಬ ಭಾರತೀಯ. ಅಥವಾ ಅವರು 100 ಜನ ಬಂದರೆ 4-6 ಪ್ರಪಂಚಗಳನ್ನೇ ಪರಿವರ್ತನೆ ಮಾಡ್ಬೋದು, ಒಂದು ಭಾರತ ಹೆಂಗೆ. ಆದ್ದರಿಂದಲೇ ವಿವೇಕಾನಂದರು ಹೇಳಿದರು, ಇಂಥ ಯುವಕರು ಬೇಕು ನನಗೆ. 100 ಜನ ಅಂಥವ್ರು ಬಂದರೆ ಪ್ರಪಂಚದಲ್ಲೇ ನಾನು ಉತ್ಕ್ರಾಂತಿಯನ್ನು ಮಾಡಿಬಿಡ್ತೇನೆ ಅಂತ ಹೇಳಿ. ಆದರೆ ಇವತ್ತಿನವರೆಗೂ ನಮ್ಮ ಭಾರತ ದೇಶಕ್ಕೆ ಅಂತಹ 100 ಯುವಕರನ್ನು ವಿವೇಕಾನಂದರು ಕೊಡೋದಕ್ಕೆ ಆಗಿಲ್ಲ. ನಾವೆಲ್ಲ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಸ್ವಾಮೀಜಿ, 21ನೇ ಶತಮಾನ ಭಾರತದ ಶತಮಾನ. 21ನೇ ಶತಮಾನ ಭಾರತವನ್ನು ತಪ್ಪಿಸೋದಕ್ಕೆ ಪ್ರಪಂಚದಲ್ಲಿ ಯಾವುದೇ ಶಕ್ತಿಗೂ ಸಾಧ್ಯವಿಲ್ಲ ಅನ್ನುವ ಒಂದು ಕಾಲಘಟ್ಟದಲ್ಲಿ ನಮ್ಮ ರಾಜಕೀಯ ನಾಯಕರು ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಸೆಲ್ಫ್ ಲಾಸ್ಟ್ ಅನ್ನುವ ಒಂದು ಅರ್ಥದಲ್ಲಿ ರಾಜಕೀಯ ನಾಯಕರಿಗೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಒಂದು ಸಂದೇಶ. ಅಲ್ಲ, ಹಾಗೆ ಇರಬೇಕಾದ ರಾಜಕೀಯ ನಾಯಕರಿಗೆ ಅವ್ರಿಗಿರಬೇಕಾದ ಧೋರಣೆಯೇ ನೇಷನ್ ಫಸ್ಟ್. ಪಾರ್ಟಿಯನ್ನೇ, ಸೆಲ್ಫನ್ನೇ, ಎವ್ರಿಥಿಂಗ್ ಎಲ್ಸ್ ಈಸ್ ನೆಕ್ಸ್ಟ್. ನೇಷನ್ ಫಸ್ಟ್.
ಎವ್ರಿಥಿಂಗ್ ಎಲ್ಸ್ ಈಸ್ ನೆಕ್ಸ್ಟ್. ಈಗ ಪಾಶ್ಚಾತ್ಯ ಪ್ರಪಂಚದಲ್ಲಿ ಅವರ ಸಾಮಾಜಿಕ ಜೀವನ ನೋಡಿದ್ರೆ 108 ದೋಷಗಳಿದೆ. ಗಂಡ ಹೆಂಡತಿ ಒಟ್ಟಿಗೆ ಬದುಕಲ್ಲ, ಗಂಡ ಹೆಂಡತಿ ಮತ್ತು ಮಕ್ಕಳು ಒಟ್ಟಿಗೆ ಬದುಕಲ್ಲ, ಇದು ಇನ್ನೆಲ್ಲದ 28 ಚಟಗಳು, ಜಂಜಾಟ. ಏನೇನೋ ದುರಭ್ಯಾಸಗಳು, ವಿಪರೀತವಾಗಿ ಡಿಪ್ರೆಷನ್ನು, ಮಾದಕ ಪದಾರ್ಥಗಳ ಸೇವನೆ ಮತ್ತು ಮದ್ಯಪಾನದ ಸೇವನೆ, ಸ್ತ್ರೀ ಅಂತಿಲ್ಲ ಪುರುಷ ಅಂತಿಲ್ಲ, ಧೂಮಪಾನ, ಒಂದೆರಡಲ್ಲ ಪಾಶ್ಚಾತ್ಯ ಜಗತ್ತನ್ನು ಕಿತ್ತು ತಿಂತಾ ಇರೋದು. ಆದರೂ ಕೂಡ ಮತ್ತೆ ಅವರಿಗೆ ನಮ್ಮ ದೇಶದ ಹಾಗೆ ನದಿಗಳೂ ಇಲ್ಲ, ಫಲವತ್ತಾದ ಭೂಮಿಯೂ ಇಲ್ಲ, ಬೇರೆ ಎಲ್ಲ ಬಿಡಿ, ಬಿಸಿಲೇ ಇಲ್ಲ ಆ ದೇಶಗಳಲ್ಲಿ. ಬಿಸಿಲೇ ಒಂದು ಲಕ್ಸುರಿ. ನಮಗೆ ಬಿಸಿಲು ಕಾಲು ಕಸ, ಅವರಿಗೆ ಬಿಸಿಲು ಒಂದು ಲಕ್ಸುರಿ. ಇಷ್ಟರ ಮಟ್ಟಿಗೆ ಪ್ರಕೃತಿ ಅವರನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದೆ, ಅವ್ರಿಗೆ ಏನೂ ಕೊಟ್ಟಿಲ್ಲ. ಅದೆಲ್ಲವನ್ನು ನಮಗೆ ಅಜೀರ್ಣವಾಗುವಷ್ಟು ಪ್ರಕೃತಿ ಕೊಟ್ಟಿದೆ. ಆದರೆ ಅವರಲ್ಲೆಲ್ಲ ಒಂದು ತತ್ವ ಇದೆ, ಆ ತತ್ವದಿಂದ ಅವರು ಪ್ರಪಂಚಗಳನ್ನೇ ಗೆದ್ದುವಂಥ ರಾಷ್ಟ್ರಗಳಾಗಿದ್ದಾರೆ. ಒಬ್ಬರು ಏನದು? ನೇಷನ್ ಫಸ್ಟ್, ಎವ್ರಿಥಿಂಗ್ ಎಲ್ಸ್ ನೆಕ್ಸ್ಟ್. ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಪರಮಾತ್ಮ ಕೊಟ್ಟಿದ್ದರು, ಇಲ್ಲಿ ನಮ್ಮದು ಉಲ್ಟಾ, ನೇಷನ್ ಲಾಸ್ಟ್. ಎವ್ರಿಥಿಂಗ್ ಎಲ್ಸ್ ಈಸ್ ಫಸ್ಟ್, ನೇಷನ್ ಲಾಸ್ಟ್. ಆದ್ದರಿಂದ ಇಷ್ಟೆಲ್ಲ ಸಂಪತ್ತು ಪರಮಾತ್ಮ ನಮಗೆ ಪ್ರಕೃತಿ ಕೊಟ್ಟಿದ್ದರೂ ಕೂಡ ನಾವಿನ್ನೂ ಅಭಿವೃದ್ಧಿಶೀಲ ರಾಷ್ಟ್ರವೇ ಆಗಿದ್ದೀವಿ ಹೊರತು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಮತ್ತು ಸೂಪರ್ ಪವರ್ ಇನ್ನೂ ಆಗದೇ ಇಲ್ಲ. ಇದು ಸ್ವಾಮಿಗಳ ಆಶೀರ್ವಾದ. ಸಮಯ ಅಭಾವದಿಂದ ಮತ್ತೊಮ್ಮೆ ನಾನು ರಿಯಾಕ್ಷನ್ ತಗೊಳ್ತೀನಿ. ನೋಡ್ತಾ ಇರಿ ಯೂಟ್ಯೂಬ್ ಚಾನಲ್, ವಾಯ್ಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಸ್ವಾಮೀಜಿ. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.